ಮಾಡೋದ್ರ ಸಲುವಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಸರ್ ಅವರು ಇಲ್ಲಿ ಹಾಜರಿದ್ದಾರೆ. ಅವರಿಗೆ ನಮ್ಮ ಮನೆಯಲ್ಲಿ ಹಾಗೆ ನಮ್ಮ ಮೈದಾಳ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಕಾಂತರಾಜ್ ಸರ್ ಕೂಡ ಇಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಹಾಗೆ ಮಂಜಣ್ಣವರು ಕೂಡ ಇಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ನಮಗೆಲ್ಲರಿಗೂ ಗೊತ್ತೇ ಇದೆ, ಮಹಾಕವಿಗಳಾಗಿರ್ತಕ್ಕಂಥ ವಾಲ್ಮೀಕಿ ಮಹಾಕವಿಗಳು. ಮೊದಲು ಅವರು ಈ ಬೀದಿಲಿ ಯಾರು ಓಡಾಡ್ತಾ ಇದ್ರೆ ಹೈವೇನಲ್ಲಿ ಓಡಾಡ್ತಾ ಇರೋಂಥ ಡಕಾಯಿತಿ ಮಾಡೋದೇ ಅವ್ರದ್ದು ಭಾಳ ಇದಾಗಿರ್ತದೆ. ಅಂದರೆ ಡಕಾಯಿತಿ ಆಗಿರ್ತಾರೆ ಅವರು. ಕಾಲಕ್ರಮೇಣ ಈ ಗಂಗಾ ತೀರದಲ್ಲಿ ನಾರದ ಮುನಿಗಳು ಬರಬೇಕಾದ್ರೆ ಎದುರುಗಡೆ ಸಿಗ್ತಾರೆ. ಆವಾಗ ಮನ ಪರಿವರ್ತನೆ ಆಯ್ತದೆ. ಅವರು ನಂತರ ಒಂದು ಸುಮಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ಆ ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಅವ್ರ ಮೇಲ್ಗಡೆ ಹುತ್ತ ಬೆಳೆಯುತ್ತೆ. ಸೊ ಅದನ್ನು ಸಂಸ್ಕೃತದಲ್ಲಿ ವಾಲ್ಮೀಕ ಅಂತ ಕರೀತಾರೆ. ಸೊ ಅದಕ್ಕೆ ಅವ್ರಿಗೆ ವಾಲ್ಮೀಕಿ ಅನ್ನೋ ಒಂದು ಹೆಸರು ಬಂದಿರತಕ್ಕಂಥದ್ದು. ಸೊ ವಾಲ್ಮೀಕಿ ಅನ್ನೋ ಒಂದು ಹೆಸರನ್ನು ಈ ರೀತಿ ಅವರು ಪಡೆದ್ರು ಅಂತ. ಸೊ ಆ ನಂತರ ತಮಗೆಲ್ಲರಿಗೂ ಗೊತ್ತೇ ಇದೆ, ಭಾರತದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಮಹಾ ಕಾವ್ಯ ಆಗಿರ್ತಕ್ಕಂಥ ರಾಮಾಯಣವನ್ನು ಅವರು ರಚನೆ ಮಾಡ್ತಾರೆ. 24,000 ಶ್ಲೋಕಗಳನ್ನು ಒಳಗೊಂಡಂತಹ ಮತ್ತು 7 ಕಂದಗಳನ್ನು ಒಳಗೊಂಡಂತಹ ಮಹಾಕಾವ್ಯವನ್ನು ರಚಿಸಿದ್ದ ಮಹಾನ್ ಕವಿಗಳು, ಆದಿಕವಿಗಳು ಅಂತ ಹೇಳಿ ಸಂಸ್ಕೃತದಲ್ಲಿ ಮೊದಲನೇ ಕವಿ ಇವರು. ಹಾಗಾಗಿ ಇವ್ರನ್ನ ನಾವು ಪ್ರತಿ ವರ್ಷವೂ ಕೂಡ ಆಚರಣೆಯನ್ನು ಪೌರ್ಣಮಿನಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ದೇಶದಾದ್ಯಂತ ಮಾಡ್ತಾರೆ. ಸೊ ಪಂಜಾಬ್ನಲ್ಲಿ ಅಮೃತ್ಸರದಲ್ಲಿ ಇವ್ರದ್ದೊಂದು ದೇವಸ್ಥಾನ ಇದೆ. ಸೊ ಅಲ್ಲಿ ಈ ರಾಮಾಯಣದಲ್ಲಿ ನಾವು ಕೇಳ್ತೀವಲ್ಲ, ಲವಕುಶ ಅವರು ಅಲ್ಲಿ ಜನ್ಮ ತಾಳಿದ್ರು ಅಂತ ಅಂದ್ಬಿಟ್ಟು, ಸೊ ಅಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಅವರು ಅಲ್ಲೇ ವಾಸವಾಗಿದ್ದರು ವಾಲ್ಮೀಕಿ ಮಹಾಕವಿಗಳು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಅಮೃತಸರದಲ್ಲೂ ಕೂಡ ಇವಾಗ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪ್ರತಿ ವಾಲ್ಮೀಕಿ ಜಯಂತಿಯನ್ನು ತುಂಬ ಡೆಕೋರೇಟ್ ಮಾಡಿ ಪೂಜೆಯನ್ನು ಮಾಡ್ತಾರೆ. ಅದರಂತೆ ನಮ್ಮ ಕರ್ನಾಟಕದಲ್ಲೂ ಕೂಡ ಮೈಸೂರಿನಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ. ಮತ್ತು ಚೆನ್ನೈಯಲ್ಲೂ ಕೂಡ ತಿರುವನಂತಪುರಂ ಅಂತ ಅಂದ್ಬಿಟ್ಟು ಆ ಒಂದು ದೇವಸ್ಥಾನದಲ್ಲಿ ಇವರಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ. ಸೊ ಹಾಗಾಗಿ ಇಂಥ ಮಹಾನ್ ಕವಿಗಳ ಒಂದು ಜಯಂತಿಯನ್ನು ನಮ್ಮ ಮೈದಾಳ ಗ್ರಾಮ ಪಂಚಾಯತಿನಲ್ಲೂ ಕೂಡ ನಾವು ಆಚರಣೆಯನ್ನು ಅರ್ಥಪೂರ್ಣವಾಗಿ ನಾವು ಮಾಡಿದ್ದೇವೆ ಅಂತ ಭಾವಿಸುತ್ತಾ, ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು